ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೊನ್ನವಳ್ಳಿ ಕಿಚನ್. ಯೂಟ್ಯೂಬಲ್ಲಿ ನಮ್ಮ ಮುಂದೊಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಒಂದು 50 ಸೆಕೆಂಡ್ ವಿಡಿಯೋ ಅಷ್ಟೇ. ಅದು ತುಂಬಾ ವೈರಲ್ ಆಗಿತ್ತು. 20 ಲ್ಯಾಕ್ಸ್ ಮೇಲೆ ವ್ಯೂಸ್ ಬಂದಿದೆ ಆ್ಯಂಡ್ ಆ ವಿಡಿಯೋಗೆ 2000 ಮೇಲೆ ಸಬ್ಸ್ಕ್ರೈಬರು ಸಹ ಬಂದಿದ್ದಾರೆ. ಯೂಟ್ಯೂಬ್ ಮಾಡೋದಂದರೆ ಅಷ್ಟೊಂದು ಈಸಿ ಅಲ್ವೇ ಅಲ್ಲ. ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದರೂ ಸಹ ಕೆಲವೊಂದು ಟೈಮ್ ವ್ಯೂಸ್ ಬರಲ್ಲ, ಹಾಗೆಯೇ ದಿನಕ್ಕೆ ಒಂದೇ ಒಂದು ಸಬ್ಸ್ಕ್ರೈಬರು ಸಹ ಬರಲ್ಲ. ಈ ಥರ ಆದಾಗ ವೀಡಿಯೋಸ್ ಮಾಡೋದೇ ಬೇಡ, ಸ್ಟಾಪ್ ಮಾಡಿಬಿಡೋಣ ಅಂತ ಅನಿಸುತ್ತೆ. ಅಷ್ಟು ಬೇಜಾರು ಅನಿಸ್ಬಿಡುತ್ತೆ. ಈ ಎಕ್ಸ್ಪೀರಿಯೆನ್ಸ್ ಆಲ್ಮೋಸ್ಟ್ ನ್ಯೂ ಯೂಟ್ಯೂಬರ್ಸ್ ಏನಿದಾರಲ್ವ ಅವರಿಗೆಲ್ಲ ಆಗಿರುತ್ತೆ. ನನಗೆ ಬಂದುಬಿಟ್ಟು ನಮ್ಮ ಮುಂದೆ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಒಂದು ಲಕ್ ಅಂತಲೇ ಹೇಳ್ಬೋದು. ಹಾಗೆ ಆ ವಿಡಿಯೋಗೆ ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ತುಂಬಾ ಕಮೆಂಟ್ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ನಮ್ಮದು ಒಂದು ವಿಡಿಯೋ ಯಾವಾಗ ವೈರಲ್ ಆಗುತ್ತೆ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಈ ಶಾರ್ಟ್ ವಿಡಿಯೋ ವೈರಲ್ ಆಗಿದ್ದು ತುಂಬಾ ಖುಷಿ ಕೊಟ್ಟಿದೆ. ಹಳ್ಳಿಗಳ ಕಡೆ ಈ ಥರ ಹಸಿ ರಾಗಿ ತೆನೆ ಸಿಕ್ಕಾಗಂತೂ ಕಂಪಲ್ಸರಿ ರಾಗಿ ಬೆಳೆಸು ಮಾಡ್ಕೊಂಡು ತಿಂತಾರೆ. ಆಲ್ಮೋಸ್ಟ್ 90ಸ್ಗೆಲ್ಲ ಗೊತ್ತೇ ಇರುತ್ತೆ. ಹಾಗೆಯೇ ಯಾರೆಲ್ಲ ಈ ಥರ ರಾಗಿ ಬೆಳೆಸು ಮಾಡ್ಕೊಂಡು ತಿಂದಿದ್ದೀರಾ ಅಂತಂದೇಳಿ ಕಮೆಂಟ್ ಮಾಡಿ. ಹಾಗೆ ನಾನು ಈ ರಾಗಿ ಬೆಳೆಸು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೆಲವೊಬ್ಬರು ಕಮೆಂಟ್ ಮಾಡಿದ್ದಾರೆ. ಕೆಲವೊಂದು ಕಡೆ ಈ ಹಸಿ ರಾಗಿ ಜೊತೆಗೆ ಹಸಿ ಕೊಬ್ಬರಿ, ಸಕ್ಕರೆ, ಎಳ್ಳು ಹಾಕಿ ತಿಂತಾರಂತೆ. ಸೊ ನಮ್ಮ ಕಡೆ ಬಂದುಬಿಟ್ಟು ಈ ಹಸಿ ರಾಗಿ ಜೊತೆಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾರೆ. ಕೆಲವೊಬ್ಬರು ಕಮೆಂಟ್ ಮಾಡಿದ್ರಲ್ವ, ಅವರಿಗೋಸ್ಕರ ನಾನಿಲ್ಲಿ 2 ಥರದ ರಾಗಿ ಬೆಳೆಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಇದಕ್ಕೆ ರಾಗಿ ಬೆಳೆಸು ಅಂತಲೇ ಹೇಳ್ತಾರೆ, ಕೆಲವೊಂದು ಕಡೆ ಕಾಚಕ್ಕಿ ಅಂತ ಹೇಳ್ತಾರಂತೆ. ಏನಿಲ್ಲ, ತುಂಬಾ ಸಿಂಪಲ್ ಇದನ್ನು ಮಾಡ್ಕೊಳ್ಳೋದು. ಒಂದು ಕುಟ್ಟಣಿಕೆಗೆ ಸ್ವಲ್ಪ ಉಪ್ಪು, ಹಾಗೆಯೇ ಹಸಿಮೆಣಸು, ಬೆಳ್ಳುಳ್ಳಿ ಏನು ತೊಗೊಂಡಿದ್ವಲ್ವ ಅದನ್ನು ಈ ರೀತಿ ಸ್ವಲ್ಪ ತರಿಯಾಗಿ ಜಜ್ಜಿಬಿಟ್ಟು ಹಸಿ ರಾಗಿ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ. ಈ ಹಸಿ ರಾಗಿ ಬೆಳೆಸು ಮುಂದೆ ಯಾವ ಸ್ನ್ಯಾಕ್ಸು ಬೇಡ, ಅಷ್ಟು ಟೇಸ್ಟಾಗಿರುತ್ತೆ ಇದು. ಮಾಡ್ತಾ ಇರಬೇಕಾದ್ರೆ ಅದ್ರ ಫ್ಲೇವರ್ಗೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ಅಂತ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ. ನಾವಂತೂ ಕಂಪಲ್ಸರಿ ಊರಿಗೆ ಹೋದಾಗ ರಾಗಿ ಬೆಳೆಸು, ಹಾಗೆಯೇ ಮೆಕ್ಕೆಜೋಳ, ಹಸಿ ಶೇಂಗಾ ಏನಿದಾವಲ್ವ ಇವನ್ನಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಈ ಥರ ರಾಗಿ ಬೆಳೆಸು ಮಾಡ್ಕೊಂಡು ತಿಂದಿದ್ದಾದಮೇಲೆ ಕಾಚಕ್ಕಿನೂ ಸಹ ಮಾಡ್ಕೊಂಡು ತಿಂದ್ವಿ. ಅದನ್ನು ಸಹ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಹಸಿ ರಾಗಿ ಜೊತೆಗೆ ಹಸಿ ಕೊಬ್ಬರಿ, ಎಳ್ಳು, ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ. ಇದು ಒಂಥರ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿತ್ತು. ಸೊ ಯಾರೆಲ್ಲ ಈ ಥರ ಕಾಚಕ್ಕಿ ರಾಗಿ ಬೆಳೆಸು ತಿಂದಿದ್ದೀರಾ ಅಂತಂದೇಳಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಹಾಗೆ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.